ಮೊದಲ ಸ್ಟೋರಿಯನ್ನು ನೋಡ್ತಾ ಹೋಗೋಣ. ಬೆಂಗಳೂರಿನಲ್ಲಿ ವರ್ಣಾರ್ಭಟಕ್ಕೆ ಸಮಸ್ಯೆಗಳ ಒಂದು ಸುರಿಮಳೆಯೇ ಆಗ್ತಾ ಇದೆ. ಮಳೆ ಸೃಷ್ಟಿಸಿರುವಂತಹ ಅವಾಂತರ ಒಂದೆರಡಲ್ಲ. ಮಳೆಯಿಂದಾಗಿ ಹಾನಿಯಾಗಿದೆ ಸಾಕಷ್ಟು ಏರಿಯಾಗಳು. ಈಗ ಆ ಏರಿಯಾಗಳಿಗೆ ಸಿಎಂ ಹೋಗಿ ರೌಂಡ್ಸ್ ಹಾಕ್ತಾ ಇದ್ದಾರೆ. ಅದರಲ್ಲೂ ನಾಗವಾರ, HBR ಲೇಔಟ್, ಹೆಣ್ಣೂರು ಈ ಭಾಗದಲ್ಲಿ ಸಮಸ್ಯೆಯನ್ನ ವೀಕ್ಷಣೆ ಮಾಡಿದ್ದಾರೆ. ಖುದ್ದು ಸ್ಥಳದಲ್ಲೇ ಜನರಿಂದ ಸಮಸ್ಯೆಗಳನ್ನ ಆಲಿಸಿದ್ದಾರೆ. ಏನೇನು ಸಮಸ್ಯೆ ಇದೆ, ನಿಮಗೆ ಇಲ್ಲಿ ಏನು ತೊಂದರೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಅಹವಾಲನ್ನ ಸ್ವೀಕರಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಅವ್ರ ಜೊತೆಗೆ DCM DK ಶಿವಕುಮಾರ್ ಕೂಡ ಜೊತೆಲಿದ್ದಾರೆ. ಹಾಗೆ ಅವ್ರ ಜೊತೆಗೆ ಸಚಿವರು ಕೂಡ ಇದ್ದಾರೆ. ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಇವತ್ತು ಬೆಂಗಳೂರಿನಾದ್ಯಂತ ರಾಜಕಾಲುವೆ ಒತ್ತುವರಿಯಾಗಿರುವಂತಹ ಕೆಲವೊಂದಷ್ಟು ಸ್ಥಳಗಳು, ಇದರಿಂದಾಗಿ ಏನೇನು ಸಮಸ್ಯೆ ಆಗಿದೆ ಅನ್ನುವಂಥದ್ರ ಬಗ್ಗೆ ಪರಿಶೀಲನೆ ಮಾಡಿದರೆ ಮಳೆಯಿಂದ ಹಾನಿಯಾಗಿರೋ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ಸಿಎಂ ಮತ್ತು DCM. ಬ್ರಹ್ಮಪುತ್ರ ಟೈಪು ಮಳೆ ಬಂದ್ಬಿಟ್ರೆ ನೀರು ಅಲ್ಲಿ ಬೇಕಾದ್ರೆ ಅಲ್ಲಿ ಸಾಯಿಲ್ ಅಡ್ಡ ಬರ್ತಾ ಇದ್ರು ಕೂತ್ಕೊಳ್ಳಿ ಸರ್. ಇನ್ನು ಸಿಎಂ DCM ಮಳೆ ಹಾನಿ ಪ್ರದೇಶಗಳನ್ನ ನೋಡಿದ್ದಾರೆ, ವೀಕ್ಷಿಸಿದ್ದಾರೆ. ಆ ನಂತರದಲ್ಲಿ ಸಿಎಂ ವಾರ್ನ್ ಕೂಡ ಮಾಡಿದ್ದಾರೆ. ರಾಜಕಾಲುವೆ ಒತ್ತುವರಿ ನೋಡ್ಕೊಂಡು ಕೂತಿದ್ದೀರಾ, ಎಷ್ಟೇ ದೊಡ್ಡ ಬಿಲ್ಡರ್ ಆಗಿದ್ರು ಮುಲಾಜ್ ನೋಡಬೇಡಿ, ರಾಜಕಾಲುವೆ ಒತ್ತುವರಿ ತೆರವುಗೊಳಿಸೋದಕ್ಕೆ ಸಿಎಂ ಖಡಕ್ ಸೂಚನೆಯನ್ನ ಕೊಟ್ಟಿದ್ದಾರೆ. ಇಷ್ಟು ದಿನ ನೋಟಿಸ್ ಕೊಡದೆ ಏನ್ ಮಾಡ್ತಾ ಇದ್ರಿ? ಅಧಿಕಾರಿಗಳಿಗೆ ಕ್ಲಾಸ್ ತಗೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ರಾಜಕಾಲುವೆ ಒತ್ತುವರಿಯಾಗಿದೆ, ಅದರಿಂದ ಈ ಸಮಸ್ಯೆ ಆಗಿದೆ ಅನ್ನುವಂಥ ಸಬೂಬನ್ನ ಅಧಿಕಾರಿಗಳು ಕೊಟ್ಟಿರ್ತಾರೆ. ಆಗ ಅವರಿಗೆ ಸಿಎಂ ವಾರ್ನ್ ಮಾಡಿದ್ದಾರೆ. ಇಷ್ಟು ದಿನಗಳವರೆಗೆ ಸುಮ್ಮನೆ ನೋಡ್ಕೊಂಡು ಕೂತಿದ್ದೀರಾ, ರಾಜಕಾಲುವೆ ಒತ್ತುವರಿ ಆದರೂ ಕೂಡ ಬಿಲ್ಡರ್ ಎಷ್ಟೇ ದೊಡ್ಡ ವ್ಯಕ್ತಿ ಆಗಿರಲಿ ಮುಲಾಜ್ ನೋಡಬೇಡಿ, ರಾಜಕಾಲುವೆ ಒತ್ತುವರಿಯನ್ನ ತೆರವುಗೊಳಿಸಿ ಅನ್ನೋದಾಗಿ ಸಿಎಂ ಸೂಚನೆ ಕೊಟ್ಟಿದ್ದಾರೆ. ಜೊತೆಗೆ ಇಷ್ಟು ದಿನಗಳಾಗಿದೆ, ದಿನಗಳೇನು ವರ್ಷಗಳೇ ಆಗಿದೆ, ಯಾಕೆ ನೋಟಿಸ್ ಕೊಡದೆ ಏನ್ ಮಾಡ್ತಾ ಇದ್ರಿ ನೀವು ಅಂತ ಪ್ರಶ್ನೆ ಮಾಡಿದ್ದಾರೆ. ನಾಗವಾರ ಹಾಗೆ ಹೆಣ್ಣೂರು ಭಾಗಕ್ಕೆ ಸಿಎಂ DCM ಸೇರಿದಂತೆ ಸಚಿವರುಗಳು ಕೂಡ ಭೇಟಿ ಕೊಟ್ಟಿದ್ದಾರೆ, ವೀಕ್ಷಣೆ ಮಾಡಿದ್ದಾರೆ ಮಳೆ ಹಾನಿ ಪ್ರದೇಶಗಳನ್ನ. ಜೊತೆಗೆ ಅದು ಹೇಗಾಯಿತು ಏನಾಯಿತು ಅನ್ನೋದನ್ನ ಅಲ್ಲಿಯ ಸ್ಥಳೀಯ ಅಧಿಕಾರಿಗಳಿಂದ ಮಾಹಿತಿಯನ್ನ ಕೇಳಿ ಪಡೆದಿದ್ದಾರೆ. ಆ ಸಂದರ್ಭ ಅವರುಗಳು ಕೂಡ ಕಾರಣ ಕೊಟ್ಟಿದ್ದಾರೆ ಏನಾಗಿದೆ ಅಂತ, ರಾಜಕಾಲುವೆ ಒತ್ತುವರಿ ಆಗಿದೆ ಅಂತ. ಅದಕ್ಕೆ ಸಿಎಂ ಕ್ಲಾಸ್ ತಗೊಂಡಿದ್ದಾರೆ. ಇನ್ನು ಸಮಸ್ಯೆ ಕೇಳಲು ಬಂದ ಸಿಎಂ ಮತ್ತು DCMಗೆ ಬೆಸಿ ಮುಟ್ಟಿಸಿದ್ದಾರೆ ಅಲ್ಲಿನ ಜನ. ಸಾಯಿಲ್ ಲೇಔಟ್ನಲ್ಲಿ ಸಿಎಂ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಜನ. ಅಲ್ಲಿ ಸಿಎಂ ಬರ್ತಾ ಇದ್ದಂತೆ ಆಕ್ರೋಶವನ್ನ ಹೊರಹಾಕಿದ್ರು ಅಲ್ಲಿನ ನಿವಾಸಿಗಳು. 10 ವರ್ಷದಿಂದ ಮಳೆ ಬಂದಾಗ್ಲೆಲ್ಲ ಇದೇ ಥರದ ಸಮಸ್ಯೆ ಆಗ್ತಾ ಇದೆ. ಪ್ರತಿ ಬಾರಿಯೂ ಕೂಡ ಸಮಸ್ಯೆ ಬಗೆಹರಿಸ್ತೀವಿ ಅಂತ ಹೇಳ್ತಾರೆ, ಅದರ ಸಮಸ್ಯೆ ಸರಿಪಡಿಸ್ತಾ ಇಲ್ಲ ಅಂತ ಹೇಳಿ ಸಿಎಂ ಎದುರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸಿಎಂ ಬರ್ತಾ ಇದ್ದಂತೆ ಒಂದ್ ಕಡೆ ಕಾಂಗ್ರೆಸ್ ಕಾರ್ಯಕರ್ತರು ಜೈಕಾರ ಹಾಕಿದ್ರೆ, ಇನ್ನೊಂದ್ ಕಡೆ ಸಾಯಿಲ್ ಲೇಔಟ್ ನಿವಾಸಿಗಳು ಆಕ್ರೋಶವನ್ನ ಹೊರಹಾಕಿದ್ದಾರೆ. ನಂತರ ಅವರನ್ನ ತಡೆಯೋದಕ್ಕೆ ಪೊಲೀಸರು ಹಗ್ಗ ತಗೊಂಡು ಬಂದು ಹಗ್ಗ ಹಿಡಿದು ಸಿಎಂ ಸುತ್ತ ಒಂದು ಬ್ಯಾರಿಕೇಡ್ ತರ ಮಾಡಬೇಕಾಯ್ತು. ಇದು ಅಲ್ಲಿನ ಪರಿಸ್ಥಿತಿ, ಸಾಯಿಲ್ ಲೇಔಟ್ನ ಪರಿಸ್ಥಿತಿ ಇದು. ಅಷ್ಟೇ